ಧರ್ಮಸ್ಥಳದಲ್ಲಿ ನಾನು ಇಲ್ಲಿ ಶವ ಹೂತಿದ್ದೆ ಅಲ್ಲಿ ಶವ ಹೂತಿದ್ದೆ ಅಂತ ಸಾಲು ಸಾಲು ಬುರುಡೆಯನ್ನ ಬಿಟ್ಟಿದ್ದಂತ ಈ ಚಿನ್ನಯ್ಯ ಜೈಲಿನಿಂದ ಫೈನಲಿ ರಿಲೀಸ್ ಆಗಿದ್ದ. ತಿಮರೋಡಿ ಟೀಮ್ ಹೇಳಿದಂತೆ ಕುಣಿದು ಏಕಾಂಗಿಯಾಗಿದ್ದಂತ ಈ ಮಾಸ್ಕ್ ಮ್ಯಾನ್ ಸ್ಥಿತಿ ಕಂಡು ಪತ್ನಿ ಕೆಂಡ ಕಾರಿದ್ದಾರೆ. ಅವ್ರ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ 4 ಜನ ಕಾರಣ. ಲಾಯರ್ಗಳು ಎಲ್ಲಿ ಹೋದ್ರಂತೆ ಗೊತ್ತಿಲ್ಲ. ಎಲ್ಲ ಮಾಡಿರೋದು ದೇವಸ್ಥಾನ ಟಾರ್ಗೆಟ್. ಬುರುಡೆ ಕೇಸ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣದ ತನಿಖೆ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಎಸ್ಐಟಿ ತಂಡ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬೆನ್ನಲ್ಲೇ ತಿಮರೋಡಿ ಗ್ಯಾಂಗ್ಗೆ ಡವಡವ ಶುರುವಾಗಿದೆ. ಇದೀಗ ಪ್ರಕರಣದಲ್ಲಿ ಹೊಸ ತಿರುವು ಪಡೆದುಕೊಂಡಿದೆ. ಜೈಲಿನಿಂದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೊನೆಗೂ ರಿಲೀಸ್. ಜಾಮೀನು ಸಿಕ್ಕಿದ್ರೂ ಬಿಡುಗಡೆಗೆ 24 ದಿನ ತಡವಾಗಿದ್ಯಾಕೆ? ಧರ್ಮಸ್ಥಳದಲ್ಲಿ ನೂರಾರು ಅಪರಿಚಿತ ಶವಗಳನ್ನು ಹೂತಿದ್ದೇನೆ ಅಂತ ಸಾಲು ಸಾಲು ಬುರುಡೆ ಬಿಟ್ಟಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಬೆಳ್ತಂಗಡಿಯ ಜೆಎಂಎಫ್ಸಿ ಕೋರ್ಟ್ನ ಆದೇಶದ ಮೇರೆಗೆ ಶಿವಮೊಗ್ಗದ ಜೈಲಿನಿಂದ ಚಿನ್ನಯ್ಯನನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಚಿನ್ನಯ್ಯನ ಜೀವಕ್ಕೆ ಬುರುಡೆ ಗ್ಯಾಂಗ್ನಿಂದ ಅಪಾಯ. ರೂಲ್ಸ್ ಹಾಕಿದ್ರ ರೂಲ್ಸ್ ಪ್ರಕಾರನೇ ನಾವು ಹೋಯ್ತೀವಿ. ಆದ್ರೆ ಇವಾಗ ಹೊರಗಡೆ ಬಂದಿದ್ದೀವಿ. ಇನ್ನು ಮೇಲೆ ನಮ್ ಚಿನ್ನಯ್ಯನಿಗೆ ಇರ್ಲಿ ನಮಗೆ ಇರ್ಲಿ ನಮ್ಮ ಸ್ವಂತ ಬಂಧನ ಇರ್ಲಿ ಏನೋ ಒಂದು ಆದ್ರೂ ಘಟನೆ ಆದ್ರೂ ಅದಕ್ಕೂ ಈ 4 ಜನನೇ ಕಾರಣ. ಆದ್ರೆ ಗಿರೀಶ್ ಮಠಣ್ಣ, ತಿಮ್ಮಾರೆಡ್ಡಿ, ಜಯಂತ, ವಿಠಾಲ ಇವ್ರ 4 ಜನ ಕಾರಣ. ಅಂದ್ರೆ ಇವ್ರ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವ್ರ ಕಾರಣ. ಇವರೇ ಕಾರಣ. ಅವ್ರ ಜೀವಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇವ್ರ ಕಾರಣ. 4 ಜನ ಕಾರಣ. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಾಗ 4 ಜನ ವಕೀಲರಿದ್ರು. 4 ಜನ ತನಕ ಕರ್ಕೊಂಡೋಗಿ ಇವಾಗ ಜೈಲು ತುಂಬಾ ಹೋಗಿದ್ದಾರೆ. ಯಾರು ಅದು ಸ್ಟಾರ್ಟ್ ಅಲ್ಲಿ 4 ಜನ ಲಾಯರ್ಗಳು ಇದ್ರು, ಅವ್ರ ಜೊತೆಲಿ ಇದ್ರು. ನಾನು ಟಿವಿನಲ್ಲೇ ನೋಡಿದೆ, ಅವ್ನ ನೇರ್ಗ್ ನೋಡಿಲ್ಲ. ಆದ್ರೆ ಆಮೇಲೆ ಅರ್ಧದಲ್ಲಿ ಬಿಟ್ಟೋದ್ರು, ಎಲ್ಲಾರು ಬಿಟ್ಟೋದ್ರು. ಗಿರೀಶ್ ಮಠಣ್ಣ, ತಿಮ್ಮಾರೆಡ್ಡಿ, ಜಯಂತ, ವಿಠಾಲ ಕರ್ಕೊಂಡೋಗಿ ಎಲ್ಲ ಮಾಡಿದ್ರು, ಮತ್ತೆ ಬಿಟ್ಟೋದ್ರು. ಲಾಯರ್ಗಳು ಎಲ್ಲಿ ಹೋದ್ರಂತ ಗೊತ್ತಿಲ್ಲ. ಫಸ್ಟ್ ಇದ್ದವರೆಲ್ಲ ನಡುದಾರಲ್ಲಿ ಕೈ ಕೊಟ್ಟು ಹೋಗಿದ್ದಾರೆ. ಇವಾಗ ಕರ್ಕೊಂಡು ಹೋಯ್ತಾ ಇದ್ದೀವಿ. ನಾವು ನಮ್ಮ ಜೀವನ ಬಾಳ್ಬೇಕು. ಯಾಕಂದ್ರೆ 6 ತಿಂಗಳು ಆಯ್ತು. ನನ್ನ ಗಂಡನಿಗೆ ಇರ್ಲಿ, ನಮಗೆ ಇರ್ಲಿ, ನಮ್ಮ ಮಕ್ಕಳಿಗೆ ಇರ್ಲಿ, ಯಾರಿಗೆ ಒಂದು ಜೀವ ಏನಾದ್ರೂ ಅಪಾಯ ಆದ್ರೆ ಅದು ಈ 4 ಜನನೇ ಕಾರಣ. ಧರ್ಮಸ್ಥಳ ಬಗ್ಗೆ ನಡೆದಿರುವ ಅಪಚಾರ ಜನ ನಂಬಬಾರದು. ದೇವಸ್ಥಾನ ಟಾರ್ಗೆಟ್ ಮಾಡಿ ಇಷ್ಟು ಮಾಡಿರೋದವ್ರು. ಅದು ನಮ್ಮ ಹತ್ರನೇ ಹೇಳಿದ್ದಾರೆ, ಅದು ಅವ್ರಿಗೆ ಗೊತ್ತಿದ್ದಾರೆ. ಎಲ್ಲ ಮಾಡಿರೋದು ದೇವಸ್ಥಾನ ಟಾರ್ಗೆಟ್. ಅದು ನಾವು ದೇವಸ್ಥಾನ ಅಲ್ಲಿ ಅನ್ನ ತಿಂದಿದ್ವಿ, ಕೆಲಸ ಮಾಡಿದ್ದೀವಿ. ನಾವು 20 ವರ್ಷ ನಮ್ಮ ಯಜಮಾನ್ರು ಇದ್ದಿದ್ದಾರೆ. ನಾನೊಂದು 5 ವರ್ಷ ಇದ್ದಿದ್ದೀನಿ, ಅಲ್ಲಿ ಅನ್ನ ತಿಂದಿದ್ದೀನಿ. ಆದ್ರೆ ದೇವ್ರಿಗೆ ನಾವು ಮೋಸ ಮಾಡಬಾರದು. ಜಾಮೀನು ಸಿಕ್ಕಿದರೂ ಚಿನ್ನಯ್ಯ ಬಿಡುಗಡೆಯಾಗಿರಲಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ನ್ಯಾಯಾಲಯ ಕೆಲವೊಂದಷ್ಟು ಷರತ್ತುಗಳನ್ನು ವಿಧಿಸಿತ್ತು. ಆದರೆ ಈ ಷರತ್ತುಗಳನ್ನು ಈಡೇರಿಸುವಲ್ಲಿ ವಿಳಂಬವಾದ ಕಾರಣ 24 ದಿನಗಳ ಬಳಿಕ ಬಿಡುಗಡೆಯಾಗಿದೆ. ಜೈಲಿನಿಂದ ಹೊರಬಂದ ಚಿನ್ನಯ್ಯ ಅವರನ್ನ ಪತ್ನಿ ಮತ್ತು ವಕೀಲರು ಬರಮಾಡಿಕೊಂಡಿದ್ದಾರೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಧರ್ಮಸ್ಥಳದಲ್ಲಿ ನಾನು ಇಲ್ಲಿ ಶವ ಹೂತಿದ್ದೆ ಅಲ್ಲಿ ಶವ ಹೂತಿದ್ದೆ ಅಂತ ಸಾಲು ಸಾಲು ಬುರುಡೆಯನ್ನ ಬಿಟ್ಟಿದ್ದಂತ ಈ ಚಿನ್ನಯ್ಯ ಜೈಲಿನಿಂದ ಫೈನಲಿ ರಿಲೀಸ್ ಆಗಿದ್ದ. ತಿಮರೋಡಿ ಟೀಮ್ ಹೇಳಿದಂತೆ ಕುಣಿದು ಏಕಾಂಗಿಯಾಗಿದ್ದಂತ ಈ ಮಾಸ್ಕ್ ಮ್ಯಾನ್ ಸ್ಥಿತಿ ಕಂಡು ಪತ್ನಿ ಕೆಂಡ ಕಾರಿದ್ದಾರೆ. ಅವ್ರ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ 4 ಜನ ಕಾರಣ. ಲಾಯರ್ಗಳು ಎಲ್ಲಿ ಹೋದ್ರಂತ ಗೊತ್ತಿಲ್ಲ. ಎಲ್ಲ ಮಾಡಿರೋದು ದೇವಸ್ಥಾನ ಟಾರ್ಗೆಟ್. ಬುರುಡೆ ಕೇಸ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣದ ತನಿಖೆ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಎಸ್ಐಟಿ ತಂಡ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬೆನ್ನಲ್ಲೇ ತಿಮರೋಡಿ ಗ್ಯಾಂಗ್ಗೆ ಡವಡವ ಶುರುವಾಗಿದೆ. ಇದೀಗ ಪ್ರಕರಣದಲ್ಲಿ ಹೊಸ ತಿರುವು ಪಡೆದುಕೊಂಡಿದೆ. ಜೈಲಿನಿಂದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೊನೆಗೂ ರಿಲೀಸ್. ಜಾಮೀನು ಸಿಕ್ಕಿದ್ರೂ ಬಿಡುಗಡೆಗೆ 24 ದಿನ ತಡವಾಗಿದ್ಯಾಕೆ? ಧರ್ಮಸ್ಥಳದಲ್ಲಿ ನೂರಾರು ಅಪರಿಚಿತ ಶವಗಳನ್ನು ಹೂತಿದ್ದೇನೆ ಅಂತ ಸಾಲು ಸಾಲು ಬುರುಡೆ ಬಿಟ್ಟಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಬೆಳ್ತಂಗಡಿಯ ಜೆಎಂಎಫ್ಸಿ ಕೋರ್ಟ್ನ ಆದೇಶದ ಮೇರೆಗೆ ಶಿವಮೊಗ್ಗದ ಜೈಲಿನಿಂದ ಚಿನ್ನಯ್ಯನನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಚಿನ್ನಯ್ಯನ ಜೀವಕ್ಕೆ ಬುರುಡೆ ಗ್ಯಾಂಗ್ನಿಂದ ಅಪಾಯ. ರೂಲ್ಸ್ ಹಾಕಿದ್ರ ರೂಲ್ಸ್ ಪ್ರಕಾರನೇ ನಾವು ಹೋಯ್ತೀವಿ. ಆದ್ರೆ ಇವಾಗ ಹೊರಗಡೆ ಬಂದಿದ್ದೀವಿ. ಇನ್ನು ಮೇಲೆ ನಮ್ ಚಿನ್ನಯ್ಯನಿಗೆ ಇರ್ಲಿ, ನಮಗೆ ಇರ್ಲಿ, ನಮ್ಮ ಸ್ವಂತ ಬಂಧನ ಇರ್ಲಿ ಏನೋ ಒಂದು ಆದ್ರೂ ಘಟನೆ ಆದ್ರೂ ಅದಕ್ಕೂ ಈ 4 ಜನನೇ ಕಾರಣ. ಆದ್ರೆ ಗಿರೀಶ್ ಮಠಣ್ಣ, ತಿಮ್ಮಾರೆಡ್ಡಿ, ಜಯಂತ, ವಿಠಾಲ ಇವ್ರ 4 ಜನ ಕಾರಣ. ಅಂದ್ರೆ ಇವ್ರ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವ್ರ ಕಾರಣ. ಇವರೇ ಕಾರಣ.
ಅವ್ರ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇವ್ರ ಕಾರಣ, 4 ಜನ ಕಾರಣ. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಾಗ 4 ಜನ ವಕೀಲರಿದ್ರು. 4 ಜನ ತನಕ ಕರ್ಕೊಂಡೋಗಿ ಇವಾಗ ಜೈಲು ತುಂಬಾ ಹೋಗಿದ್ದಾರೆ. ಯಾರು ಅದು ಸ್ಟಾರ್ಟ್ ಅಲ್ಲಿ 4 ಜನ ಲಾಯರ್ಗಳು ಇದ್ರು, ಅವ್ರ ಜೊತೆಲಿ ಇದ್ರು. ನಾನು ಟಿವಿನಲ್ಲೇ ನೋಡಿದೆ, ಅವ್ನ ನೇರ್ಗ್ ನೋಡಿಲ್ಲ. ಆದ್ರೆ ಆಮೇಲೆ ಅರ್ಧದಲ್ಲಿ ಬಿಟ್ಟೋದ್ರು, ಎಲ್ಲಾರು ಬಿಟ್ಟೋದ್ರು. ಗಿರೀಶ್ ಮಠನ, ತಿಮ್ಮಾರೆಡ್ಡಿ, ಜಯಂತ, ಈ ವಿಠಲ ಕರ್ಕೊಂಡೋಗಿ ಎಲ್ಲ ಮಾಡ್ದದೆಲ್ಲ ಮಾಡಿದ್ರು, ಮತ್ತೆ ಬಿಟ್ಟೋದ್ರು. ಲಾಯರ್ಗಳು ಎಲ್ಲಿ ಹೋದ್ರಂತೆ ಗೊತ್ತಿಲ್ಲ. ಫಸ್ಟ್ ಇದ್ದವರೆಲ್ಲ ನಡುದಾರಲ್ಲಿ ಕೈ ಕೊಟ್ಟು ಹೋಗಿದ್ದಾರೆ. ಇವಾಗ ಕರ್ಕೊಂಡು ಹೋಯ್ತಾ ಇದ್ದೀವಿ. ನಾವು ನಮ್ಮ ಜೀವನ ಬಾಳ್ಬೇಕು, ಯಾಕಂದ್ರೆ 6 ತಿಂಗಳು ಆಯ್ತು. ಅದು ನನ್ನ ಗಂಡನಿಗೆ ಇರ್ಲಿ, ನಮಗೆ ಇರ್ಲಿ, ನಮ್ಮ ಮಕ್ಕಳಿಗೆ ಇರ್ಲಿ, ಯಾರಿಗೆ ಒಂದು ಜೀವ ಏನಾದ್ರೂ ಅಪಾಯ ಆದ್ರೆ ಅದು ಈ 4 ಜನನೇ ಕಾರಣ. ಧರ್ಮಸ್ಥಳ ಬಗ್ಗೆ ನಡೆದಿರುವ ಅಪಚಾರ ಜನ ನಂಬಬಾರದು. ದೇವಸ್ಥಾನ ಟಾರ್ಗೆಟ್ ಮಾಡಿ ಇಷ್ಟು ಮಾಡಿರೋದವ್ರು, ಅದು ನಮ್ಮ ಹತ್ರನೇ ಹೇಳಿದ್ದಾರೆ, ಅದು ಅವ್ರಿಗೆ ಗೊತ್ತಿದ್ದದ. ಎಲ್ಲ ಮಾಡಿರೋದು ದೇವಸ್ಥಾನ ಟಾರ್ಗೆಟ್. ಅದು ನಾವು ದೇವಸ್ಥಾನ ಅಲ್ಲಿ ಅನ್ನ ತಿಂದಿದ್ದೀವಿ, ಕೆಲಸ ಮಾಡಿದ್ದೀವಿ. ನಾವು 20 ವರ್ಷ ನಮ್ಮ ಯಜಮಾನ್ರು ಇದ್ದಿದ್ದಾರೆ, ನಾನೊಂದು 5 ವರ್ಷ ಇದ್ದಿದ್ದೀನಿ, ಅಲ್ಲಿ ಅನ್ನ ತಿಂದಿದ್ದೀನಿ. ಆದ್ರೆ ದೇವ್ರಿಗೆ ನಾವು ಮೋಸ ಮಾಡಬಾರದು. ಜಾಮೀನು ಸಿಕ್ಕಿದರೂ ಚಿನ್ನಯ್ಯ ಬಿಡುಗಡೆಯಾಗಿರಲಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ನ್ಯಾಯಾಲಯ ಕೆಲವೊಂದಷ್ಟು ಷರತ್ತುಗಳನ್ನು ವಿಧಿಸಿತ್ತು. ಆದರೆ ಈ ಷರತ್ತುಗಳನ್ನು ಈಡೇರಿಸುವಲ್ಲಿ ವಿಳಂಬವಾದ ಕಾರಣ 24 ದಿನಗಳ ಬಳಿಕ ಬಿಡುಗಡೆಯಾಗಿದೆ. ಜೈಲಿನಿಂದ ಹೊರಬಂದ ಚಿನ್ನಯ್ಯ ಅವರನ್ನ ಪತ್ನಿ ಮತ್ತು ವಕೀಲರು ಬರಮಾಡಿಕೊಂಡಿದ್ದಾರೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಧರ್ಮಸ್ಥಳದಲ್ಲಿ ನಾನು ಇಲ್ಲಿ ಶವ ಹೂತಿದ್ದೆ, ಅಲ್ಲಿ ಶವ ಹೂತಿದ್ದೆ ಅಂತ ಸಾಲು ಸಾಲು ಬುರುಡೆಯನ್ನ ಬಿಟ್ಟಿದ್ದಂತ ಈ ಚಿನ್ನಯ್ಯ ಜೈಲಿನಿಂದ ಫೈನಲಿ ರಿಲೀಸ್ ಆಗಿದ್ದ. ತಿಮರೋಡಿ ಟೀಮ್ ಹೇಳಿದಂತೆ ಕುಣಿದು ಏಕಾಂಗಿಯಾಗಿದ್ದಂತ ಈ ಮಾಸ್ಕ್ ಮ್ಯಾನ್ ಸ್ಥಿತಿ ಕಂಡು ಪತ್ನಿ ಕೆಂಡ ಕಾರಿದ್ದಾರೆ. ಅವ್ರ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ 4 ಜನ ಕಾರಣ. ಲಾಯರ್ಗಳು ಎಲ್ಲಿ ಹೋದ್ರಂತೆ ಗೊತ್ತಿಲ್ಲ. ಎಲ್ಲ ಮಾಡಿರೋದು ದೇವಸ್ಥಾನ ಟಾರ್ಗೆಟ್. ಬುರುಡೆ ಕೇಸ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣದ ತನಿಖೆ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಎಸ್ಐಟಿ ತಂಡ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬೆನ್ನಲ್ಲೇ ತಿಮರೋಡಿ ಗ್ಯಾಂಗ್ಗೆ ಡವಡವ ಶುರುವಾಗಿದೆ. ಇದೀಗ ಪ್ರಕರಣದಲ್ಲಿ ಹೊಸ ತಿರುವು ಪಡೆದುಕೊಂಡಿದೆ. ಜೈಲಿನಿಂದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೊನೆಗೂ ರಿಲೀಸ್. ಜಾಮೀನು ಸಿಕ್ಕಿದ್ರೂ ಬಿಡುಗಡೆಗೆ 24 ದಿನ ತಡವಾಗಿದ್ಯಾಕೆ? ಧರ್ಮಸ್ಥಳದಲ್ಲಿ 100 ಅಪರಿಚಿತ ಶವಗಳನ್ನು ಹೂತಿದ್ದೇನೆ ಅಂತ ಸಾಲು ಸಾಲು ಬುರುಡೆ ಬಿಟ್ಟಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಬೆಳ್ತಂಗಡಿಯ ಜೆಎಂಎಫ್ಸಿ ಕೋರ್ಟ್ನ ಆದೇಶದ ಮೇರೆಗೆ ಶಿವಮೊಗ್ಗದ ಜೈಲಿನಿಂದ ಚಿನ್ನಯ್ಯನನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಚಿನ್ನಯ್ಯನ ಜೀವಕ್ಕೆ ಬುರುಡೆ ಗ್ಯಾಂಗ್ನಿಂದ ಅಪಾಯ. ರೂಲ್ಸ್ ಹಾಕಿದ್ರೆ ರೂಲ್ಸ್ ಪ್ರಕಾರನೇ ನಾವು ಹೋಯ್ತೀವಿ. ಆದ್ರೆ ಇವಾಗ ಹೊರಗಡೆ ಬಂದಿದ್ದೀವಿ. ಇನ್ನು ಮೇಲೆ ನಮ್ ಚಿನ್ನಯ್ಯನಿಗೆ ಇರ್ಲಿ, ನಮಗೆ ಇರ್ಲಿ, ನಮ್ಮ ಸ್ವಂತ ಬಂಧನೇ ಇರ್ಲಿ, ಏನೋ ಒಂದು ಆದ್ರೂ ಘಟನೆ ಆದ್ರೂ ಅದಕ್ಕೂ ಈ 4 ಜನನೇ ಕಾರಣ. ಆದ್ರೆ ಗಿರೀಶ್ ಮಠನ, ತಿಮ್ಮಾರೆಡ್ಡಿ, ಜಯಂತ, ವಿಠಲ, ಇವ್ರ 4 ಜನ ಕಾರಣ. ಅಂದ್ರೆ ಇವ್ರ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವ್ರ ಕಾರಣ. ಇವರೇ ಕಾರಣ. ಅವ್ರ ಜೀವಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇವ್ರ ಕಾರಣ, 4 ಜನ ಕಾರಣ. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಾಗ 4 ಜನ ವಕೀಲರಿದ್ರು. 4 ಜನ ತನಕ ಕರ್ಕೊಂಡೋಗಿ ಇವಾಗ ಜೈಲು ತುಂಬಾ ಹೋಗಿದ್ದಾರೆ. ಯಾರು ಅದು ಸ್ಟಾರ್ಟ್ ಅಲ್ಲಿ 4 ಜನ ಲಾಯರ್ಗಳು ಇದ್ರು, ಅವ್ರ ಜೊತೆಲಿ ಇದ್ರು. ನಾನು ಟಿವಿನಲ್ಲೇ ನೋಡಿದೆ, ಅವ್ನ ನೇರ್ಗ್ ನೋಡಿಲ್ಲ. ಆದ್ರೆ ಆಮೇಲೆ ಅರ್ಧದಲ್ಲಿ ಬಿಟ್ಟೋದ್ರು, ಎಲ್ಲಾರು ಬಿಟ್ಟೋದ್ರು. ಗಿರೀಶ್ ಮಠನ, ತಿಮ್ಮಾರೆಡ್ಡಿ, ಜಯಂತ, ಈ ವಿಠಲ ಕರ್ಕೊಂಡೋಗಿ ಎಲ್ಲ ಮಾಡ್ದದೆಲ್ಲ ಮಾಡಿದ್ರು, ಮತ್ತೆ ಬಿಟ್ಟೋದ್ರು. ಲಾಯರ್ಗಳು ಎಲ್ಲಿ ಹೋದ್ರಂತೆ ಗೊತ್ತಿಲ್ಲ. ಫಸ್ಟ್ ಇದ್ದವರೆಲ್ಲ ನಡುದಾರಲ್ಲಿ ಕೈ ಕೊಟ್ಟು ಹೋಗಿದ್ದಾರೆ. ಇವಾಗ ಕರ್ಕೊಂಡು ಹೋಯ್ತಾ ಇದ್ದೀವಿ. ನಾವು ನಮ್ಮ ಜೀವನ ಬಾಳ್ಬೇಕು, ಯಾಕಂದ್ರೆ 6 ತಿಂಗಳು ಆಯ್ತು. ಅದು ನನ್ನ ಗಂಡನಿಗೆ ಇರ್ಲಿ, ನಮಗೆ ಇರ್ಲಿ, ನಮ್ಮ ಮಕ್ಕಳಿಗೆ ಇರ್ಲಿ, ಯಾರಿಗೆ ಒಂದು ಜೀವ ಏನಾದ್ರೂ ಅಪಾಯ ಆದ್ರೆ ಅದು ಈ 4 ಜನನೇ ಕಾರಣ. ಧರ್ಮಸ್ಥಳ ಬಗ್ಗೆ ನಡೆದಿರುವ ಅಪಚಾರ ಜನ ನಂಬಬಾರದು. ದೇವಸ್ಥಾನ ಟಾರ್ಗೆಟ್ ಮಾಡಿ ಇಷ್ಟು ಮಾಡಿರೋದವ್ರು, ಅದು ನಮ್ಮ ಹತ್ರನೇ ಹೇಳಿದ್ದಾರೆ, ಅದು ಅವ್ರಿಗೆ ಗೊತ್ತಿದ್ದದ. ಎಲ್ಲ ಮಾಡಿರೋದು ದೇವಸ್ಥಾನ ಟಾರ್ಗೆಟ್. ಅದು ನಾವು ದೇವಸ್ಥಾನ ಅಲ್ಲಿ ಅನ್ನ ತಿಂದಿದ್ದೀವಿ, ಕೆಲಸ ಮಾಡಿದ್ದೀವಿ. ನಾವು 20 ವರ್ಷ ನಮ್ಮ ಯಜಮಾನ್ರು ಇದ್ದಿದ್ದಾರೆ, ನಾನೊಂದು 5 ವರ್ಷ ಇದ್ದಿದ್ದೀನಿ, ಅಲ್ಲಿ ಅನ್ನ ತಿಂದಿದ್ದೀನಿ. ಆದ್ರೆ ದೇವ್ರಿಗೆ ನಾವು ಮೋಸ ಮಾಡಬಾರದು. ಜಾಮೀನು ಸಿಕ್ಕಿದರೂ ಚಿನ್ನಯ್ಯ ಬಿಡುಗಡೆಯಾಗಿರಲಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ನ್ಯಾಯಾಲಯ ಕೆಲವೊಂದಷ್ಟು ಷರತ್ತುಗಳನ್ನು ವಿಧಿಸಿತ್ತು. ಆದರೆ ಈ ಷರತ್ತುಗಳನ್ನು ಈಡೇರಿಸುವಲ್ಲಿ ವಿಳಂಬವಾದ ಕಾರಣ 24 ದಿನಗಳ ಬಳಿಕ ಬಿಡುಗಡೆಯಾಗಿದೆ. ಜೈಲಿನಿಂದ ಹೊರಬಂದ ಚಿನ್ನಯ್ಯ ಅವರನ್ನ ಪತ್ನಿ ಮತ್ತು ವಕೀಲರು ಬರಮಾಡಿಕೊಂಡಿದ್ದಾರೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.